ಶ್ರೀಹರೇ ನಮಃ. ಶ್ರೀಮದ್ವಿಭ್ರಾಂಪುರಾಧೀಶ ಕೃಷ್ಣಾರ್ಯ ಗುರುವಂತರ್ಗತ ಮಂತ್ರಾಲಯ ಪ್ರಭು ಶ್ರೀರಾಘವೇಂದ್ರ ತೀರ್ಥ ಗುರುವಂತರ್ಗತ ಸಮಸ್ತ ಗುರುವಂತರ್ಗತ ಸಮಸ್ತ ತತ್ವಾಭಿಮಾನ್ ದೇವತಾಂತರ್ಗತ ಶ್ರೀ ಪಾರ್ವತೀರಮಣ ಮಹರುದ್ರದೇವಾಂತರ್ಗತ ಶ್ರೀ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಶ್ರೀಕೃಷ್ಣಾಯ ನಮಃ. ಈಗ ಪ್ರತಿ ಶ್ರಾವಣ ಮಾಸ ಶುರು ಆಯ್ತು. ಇವತ್ತು ಶ್ರಾವಣ ಶುಕ್ರದ ಬಿದಿಗಿ ಮಹಾಲಕ್ಷ್ಮೀ ದೇವಿ ಕೂತ್ಲು ಪೂಜಾಕ್ಕೆ. 5 ಶುಕ್ರವಾರ ಬಂದಾವ, ಹಿಂಗಾಗಿ ಪೂಜಾ ಎಲ್ಲ ಭಾಳ ಚಲೋ ಆಗ್ತದೆ. ಕೆಲವೊಬ್ರು ನನಗೆ ಈಗ ಫೋನ್ ಮಾಡಿ ಕೇಳಿದ್ರು, ಗೌರಿ ಇದು ಏನು ಒಟ್ಟು ನೀವು ಹಾಕೋದು ಬಿಟ್ಬಿಟ್ರಿ, ಯಾಕೆ ಏನು ಯಾಕೆ ಹಾಕೋಲ್ರಿ ಅಂತ ಹೇಳಿ ಕೆಲವು ಮಂದಿ ಫೋನ್ ಮಾಡಿ ಕೇಳಿದ್ರು. ನನಗೂ ಅಷ್ಟೇ ಆಗಿಲ್ಲ ಮಾಡಿ ಹಾಕೋದು, ಕೇಳಿದ್ದಕ್ಕೆ ಹೇಳ್ಬೇಕಾಗ್ತದೆ. ಆದ್ರೆ ಈಗ ಶ್ರಾವಣ ಮಾಸ ಬಂದ್ಬಿಟ್ಟದ ತಿರುಗಿ. ಆದರೂ ಕೆಲವೊಬ್ಬರು ಮಧ್ಯವಾರ ಕೂಡ್ಸಿರ್ತಾರೆ, ಕೆಲವೊಬ್ರು ಕೂಡ್ಸಿದ್ರಲ್ಲ, ಅನಾನುಕೂಲ ಹೆಂಗಿರ್ತಾವೋ, ಕೂಡ್ಸೋರಿಗೆ ಅನುಕೂಲ ಆಗಲ್ಲ ಅಂತ ಹೇಳಿ ಹೇಳಿಕತ್ತೀನಿ. ಎಷ್ಟೋ ಮಂದಿ ಹೇಳಿರ್ತಾರ, ಆದ್ರೂ ನನಗೆ ಕೇಳ್ಯಾರ, ಅದ್ರ ಸಲುವಾಗಿ ಹೇಳಿಕತ್ತೀನಿ. ಆಮೇಲೆ ನಾನು ಮನೆ ಒಳಗೆ ಇವತ್ತು ಪೂಜಾ ಮಾಡೀನಿ, ಅದ್ರದ್ದು ವಿಡಿಯೋ ಹಾಕ್ತೀನಿ ಕೆಲವೊಂದು, ಅದೆಲ್ಲ ನೋಡ್ಬೋದು. ಈ ಶ್ರಾವಣ ಮಾಸ ಗೌರಿ ಕೂಡಿಸ್ಬೇಕಂತಂದ್ರೆ ಅದು ಮನೆಯೊಳಗೆ ಸಂಪ್ರದಾಯದ ಮೇಲೆ ಹೋಗ್ತದೆ. ಕೆಲವೊಬ್ರು ಮನೆಯಾಗ ಚಟಿಗೆ ಕುಡಿಸೋದಿರ್ತದೆ, ಕೆಲವೊಬ್ರು ಮನೆ ತಂಬಿಗೆನೂ ಕುಡಿಸೋದು, ಬೆಳ್ಳಿ ತಂಬಿಗೆ ಕುಡಿಸೋದಿರ್ತದೆ, ಕೆಲವೊಬ್ರು ಮನೆ ತಾಮ್ರ ತಂಬಿಗೆ ಕುಡಿಸ್ತಾರೆ. ಅವ್ರವ್ರಿಗೆ ಹೋಗ್ತಾ ಪ್ರಕಾರ. ಖರೆ ಹೇಳ್ಬೇಕಂದ್ರೆ ಅದು ಹಾಡಿನೊಳಗೆ ಮಣ್ಣಿಂದ ಕೂಡಿಸ್ಬೇಕಂತ ಏನು ಹೇಳಿಲ್ಲ. ಯಾಕಂದ್ರೆ ಅವರು ಬಡವರು ಇರ್ತಾರೆ, ಅದು ಅವರಿಗೆ ಅದು ಬರೆದು ಕೊಡ್ತಾರೆ, ಅದ್ರೊಳಗೆ ಕೂಡಿಸೋತ ಬಂದಾರೆ. ಆದ್ರೆ ಅದನ್ನ ಕೂಡಿಸ್ಬೇಕಂದ್ರೆ ದೇವ್ರ ಭಗವಂತ ಹೋಗ್ತಾ ಈಗಂತೂ ಎಲ್ಲರಿಗೂ ಬೇಕಾದಷ್ಟು ಕೊಟ್ಟಾನ, ಆಮೇಲೆ ಕೊಡ್ತಾನೆ. ಯಾಕಂದ್ರೆ ಎಲ್ಲಿ ನೋಡಿದ್ರೆಲ್ಲಾನು ಮಂಗಳ ಅವು ಇವು ಪಂಡಿತರು ಆರಾಧನೆ ಅಂತಿಕೊಂಡು ಬೇಕಾದಷ್ಟು ಬ್ರಾಹ್ಮಣರಿಗೆ ಕಮ್ಮಿನೇ ಇಲ್ಲ. ಈಗ ಅವಾಗ ಬಡ ಬ್ರಾಹ್ಮಣ ಅಂತ ಇರ್ತಿತ್ತು, ಈಗ ಹಂಗೆಲ್ಲ ಬಡ ಬ್ರಾಹ್ಮಣ ಅಂತಿಲ್ಲ. ಎಲ್ಲಿ ಬೇಕಲ್ಲೆಲ್ಲ ಇರ್ತಾವ. ಇದು ಪಂಡಿತನ ಕರೆಸಿ ಎಲ್ಲ ಮಾಡ್ತಿರ್ತಾರೆ. ಬೇಕಾದಂಗೆ ಕೂಡಿಸ್ಬೋದು. ಒಂದೆಲ್ಲ ಕೂಡಿಸ್ತಿದ್ದಿಲ್ಲ ಅಂತಂದ್ರೆ ಸ್ವಲ್ಪ ಚಟಿಗೆನೂ ಕೂಡಿಸ್ಬೋದು, ತಾಮ್ರ ತಂಬಿಗೆ ಆಗಲಿ ಚಟಿಗೆ ಆಗಲಿ ಕೂಡಿಸ್ಬೋದು. ಅದನ್ನ ಚಟಿಗೆ ಒಳಗೆ ಕೂಡಿಸ್ಬೇಕಂತ ಏನು ಹಂಗೇನಿಲ್ಲ. ಈಗ ನಮ್ಮ ಮನೆ ಒಳಗೆ ಚಟಿಗಿನ ಇತ್ತಂತ, ನಮ್ಮ ಅತ್ತೆಯವರೆಲ್ಲ ಚಟಿಗಿನ ಕೂಡಿಸ್ತಿದ್ರಂತ. ಆದ್ರೆ ನಾ ಕೂಡಿಸೋ ಮುಂದೆ ಭಗವಂತ ನಮ್ಮನೆಗೆ ಕೊಟ್ಟಿದ್ದ, ನಮ್ಮನೆಯವರು ಮಾಡಿಸಿದ್ರು. ಹಿಂಗಾಗಿ ನಾನು ಬೆಳ್ಳಿ ತಂಬಿಗೆ ಕೂಡಿಸ್ಕೊತ ಬಂದೀನಿ. ಇಲ್ಲಿಗೆ ನಂದು 50 ವರ್ಷ ಆಗ್ಲಿಕ್ಕತ್ತು ಲಕ್ಷ್ಮೀದೇವಿ ಪೂಜಾ ಶ್ರಾವಣ ಮಾಸದ್ದು. ಹಿಂಗಾಗಿ ನನಗೆ 20 ವರ್ಷ ಇದ್ದು ಶುರು ಮಾಡಿದ್ದೆ, ಈಗ ನನಗೆ 70 ವರ್ಷಕ್ಕೆ ಬಂದಾವ. ಲಕ್ಷ್ಮೀದೇವಿ ತೊಗೊಂಡಾಳ ಸೇವಾ. ಇನ್ನು ಮುಂದೂ ಹಿಂಗೆ ತೊಗೊಳ್ಳೋದು ಬೇಡ್ಕೊಂಡು ಅದ್ರ ಪೂಜೆ ಹೆಂಗೆ ಮಾಡ್ಬೇಕಂಬೋದು ಹೇಳ್ತೀನಿ. ಹೆಂಗಂತಂದ್ರೆ ಈಗ ಚಟಿಗೆ ಕೆಲವೊಬ್ರ ಮನ್ಯಾಗ ಯಾವುದಕ್ಕಾರ ಆಗಲಿ, ಅದಕ್ಕೆ ಶಂಖ ಚಕ್ರ ಗದಾ ಪದ್ಮ, ಆಮೇಲೆ ಮುಂದೆ ಶ್ರೀಕಾರ ಆಗಲಿ, ಲಕ್ಷ್ಮೀದೇವಿ ಮಾರಿ ಆಗಲಿ ಮಾಡಿ, ಈಗ ಮಾರಿ ಇಳಿಸ್ಲಿಕ್ಕೆ ಬರಲಾರ್ದವ್ರು ಶ್ರೀಕಾರ ಹಾಕಿದ್ರೆ ಅದರ ಸಂಪೂರ್ಣ ಲಕ್ಷ್ಮೀದೇವಿ ಸನ್ನಿಧಾನ ಇರ್ತದೆ ಶ್ರೀಕಾರ ಒಳಗೆ. ಆಮೇಲೆ ಎಡಕ ಬರಕ ಶಂಖ ಚಕ್ರ ಹಿಡ್ಕೊಂಡಾಳ ಅಂಥೇಳಿ ಸ್ವಸ್ತಿಕ ಪದ್ಮ ಇಳಿಸ್ಬೇಕು. ಆಮೇಲೆ ಇದು ಒಳಗೆ ಏನು ಅದು ಒಂದು ಇದು ನುಚ್ಚುಕ್ಕಿ ಸುಣ್ಣ ಕೆಮ್ಮಣ್ಣು ಇಡೋದು ಕೆಲವೊಬ್ರು ಇಡ್ತಾರೆ, ಕೆಲವೊಬ್ಬರು ಬೇರೆ ಬಣ್ಣ ಇಡ್ತಾರೆ. ನನಗೆ ಅಷ್ಟೆಲ್ಲ ಗೊತ್ತಿಲ್ಲ. ನಮ್ಮ ಮನೆಯೊಳಗೆ ಗಂಧ ಎಲ್ಲ ಹಾಲಿನಲ್ಲಿ ತೊಯ್ದು ಅದನ್ನು 2 ಭಾಗ ಮಾಡಿ, ಒಂದ್ರಾಗ ಅರ್ಶಿನ ಒಂದ್ರಾಗ ಕುಂಕುಮ ಹಾಕಿ ಕಲಿಸಿ ಒಂದು ಆ ಚುಕ್ಕಿ ಒಂದು ಈ ಚುಕ್ಕಿ ಹಿಂಗೆ ಇಟ್ಕೊತ ಹೋಗ್ಬೇಕು. ನಮ್ಮ ಮನೆ ಹಂಗೆ ಪದ್ಧತಿ. ಹಿಂಗಾಗಿ ನಾ ಥರ ವರ್ಷ ಹಂಗೆ ಮಾಡಿರ್ತೀನಿ. ಆಮೇಲೆ ಹಾಲನ್ನ ತೊಯ್ದು ಮಾಡೋದಕ್ಕೆ ಅದಕ್ಕೆ ಮೈಲ್ಗಿನೂ ಅನಿಸೋದಿಲ್ಲ. ಹಿಂಗಾಗಿ ಮೊದಲಿಂದ ಸಂಪ್ರದಾಯ ಏನು ಬಂದು ಅದು ಹೇಳಿದ್ದು ನಾ ಮಾಡ್ತಾ ಇದ್ದೀನಿ. ಈಗ ಆ ಚಟಿಗೆ ಹೆಂಗೆಲ್ಲ ಬರೋದ ಮೇಲೆ ಆಮೇಲೆ ಒಳಗೆ ಮೊದಲು ಅರ್ಶಿನ ಕುಂಕುಮ ಹಾಕ್ಬೇಕು. ಅರ್ಶಿನ ಕುಂಕುಮ ಹಾಕಿ ಮಂತ್ರಾಕ್ಷತೆ ಹಾಕಿ ಇದು ಮಾಡೋ ಮುಂದೆ ಲಕ್ಷ್ಮೀದೇವಿನ ಕರಿಬೇಕು. ಬಾರೆ ಅಂತ ಕರೆಯೋದಾಗಲಿ, ಹಸಿಗೆ ಬಾರೆ ಅಂತ ಆಗಲಿ, ಲಕ್ಷ್ಮೀದೇವಿ ಸ್ತೋತ್ರದಿಂದ ಆಗಲಿ ಇವನ್ನೆಲ್ಲ ಮಾಡ್ಕೋತಾ ಇರಬೇಕು. ಮಾಡ್ಕೋತ ಎಲ್ಲ ತಂಬಿಗೊಳಗೆಲ್ಲ ಹಾಕೋ ಸಾಮಾನು ಹಾಕಬೇಕು. ಮೊದಲೇ ಅರ್ಶಿನ ಕುಂಕುಮ ಆಮೇಲೆ ಮಂತ್ರಾಕ್ಷತೆ ಹಾಕಿ, ಆಮೇಲೆ 5 ಥಾಲಿ ಗೋಧಿ ಹಾಕಬೇಕು. ತುಂಬಿದ ಧಾನ್ಯ ಹಾಕಬೇಕು, ಅಕ್ಕಿ ಹಾಕಬಾರ್ದು. ಅಕ್ಕಿ ಒಳಗೆ ಕೂಡಿಸ್ಬೇಕು. ತಂಬಿಗೆ ಆಗಲಿ ಚಟ್ಟಿಗೆ ಆಗಲಿ ಅಕ್ಕಿ ಒಳಗೆ ಕೂಡಿಸ್ಬೇಕು. ಒಂದು ಕಮಲದ ಬುಟ್ಟಿ ಆಗಲಿ ತಟ್ಟಿ ಒಳಗೆ ಆಗಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಅರ್ಶಿನ ಕುಂಕುಮ ಹಾಕಿ ಈ ಚಟ್ಟಿಗೆ ಇಡಬೇಕು.
ಈ ಚಟಿಗೆ ಒಳಗೆ ಹಿಂಗೆ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಹಾಕಿ 5 ಥಾಲಿ ಗೋಧಿ ಅಂದ್ರೆ ಒಂದು ಐದು ಸರಿ ಉಡಿ ತುಂಬಿದಂಗೆ ಅದು 5 ಥಾಲಿ ಗೋಧಿ ಹಾಕಿ ಅದಕ್ಕೆ 5 ಅಡಿಕೆ ಬೆಟ್ಟ, 5 ಅರ್ಶಿನ ಬೇರು, 5 ಬಾದಾಮಿ, 5 ತತ್ತಿ, 1 ಕೊಬ್ಬರಿ ಬಟ್ಲ ಇವನ್ನ ಹಾಕ್ಬೇಕು. ಆಮೇಲೆ ಅರ್ಶಿನ ಕುಂಕುಮದ್ದು ಡಬ್ಬಿ ಚೀಟಿ ಆಗಲಿ ಯಾರ್ಯಾರ್ದು ಹೆಂಗಿರ್ತದೆ ಹಂಗೆ ಅರ್ಶಿನ ಕುಂಕುಮ ಚೀಟಿನೂ ಕಟ್ಟಿ ಹಾಕ್ಬೋದು. ಇಲ್ಲ ಅರ್ಶಿನ ಕುಂಕುಮ ಡಬ್ಬಿ ಇದ್ದರೂ ಅರ್ಶಿನ ಕುಂಕುಮ ಡಬ್ಬಿನೂ ಹಾಕ್ಬೋದು. ಬೆಳ್ಳಿವಾಗಲಿ ಹಿತ್ತಾಳಿವಾಗಲಿ ಯಾವ ಇರ್ತಾವೋ ಹಾಕಿ. ಆಮೇಲೆ ಬಳಿ ಅದು ಬಳಿ ಒಂದು 5 ಬಳಿ. ಆಮೇಲೆ ಕಾಲುಂಗ್ರ ಇದು ಕಾಲುಂಗ್ರ ಮತ್ತು ಇದು ಪಿಲ್ಲೆ, ಕಾಲುಂಗ್ರ ಪಿಲ್ಲೆ ಮಂಗಳಸೂತ್ರ ಇವನ್ನ ಹಾಕ್ಬೇಕು. ಇವು ಹಾಕಿ ಬರೇ ಲಕ್ಷ್ಮೀದೇವಿನ ಪೂಜೆ ಮಾಡಬಾರ್ದು ಅಂತ ಹೇಳಿ ಒಳಗೊಂದು ಡಬ್ಬಾಲಿ ಕೃಷ್ಣ ಆಗಲಿ ಯಾವುದರ ಲಕ್ಷ್ಮೀನಾರಾಯಣ ಪ್ರತಿಮಾ ಆಗಲಿ ಬರೇ ನಾರಾಯಣ ದೇವ್ರ ಪ್ರತಿಮೆ ಆಗಲಿ ಯಾವುದರ ಒಂದು ಪ್ರತಿಮೆ ಹಾಕ್ಬೇಕು ಒಳಗೆ. ಬರೇ ಲಕ್ಷ್ಮೀದೇವಿ ಪೂಜೆ ಹಾಕಿ ಸ್ವೀಕಾರ ಮಾಡೋಂಗಿಲ್ಲ, ಹೀಗಾಗಿ ಒಳಗೆ ಒಂದು ಪ್ರತಿಮೆ ಹಾಕ್ಬೇಕು. ಆಮೇಲೆ ಯಾರ ಮನೆಗೆ ಏನಿರ್ತಾವ ಅವು ಬೆಳ್ಳಿ ಕಾಯಿನ್ಸು ಗೀನ್ಸು ಇದ್ದರೂ ಹಾಕಬೇಕು. ಆಮೇಲೆ ಇನ್ನೂ ಕೆಲವೊಂದು ಇದು ಆಗ್ತದೆ ಏನಂದ್ರೆ ಅವು ತಿಂಗಳಾನ್ಗಟ್ಲೆ ಹಾಕಿದ್ರೆ ಗೋಧಿ ಕೆಡ್ತಾವಲ್ರಿ ಹೆಂಗೆ ಅಂತ ತಿಳ್ಕೊಂಡು ಅನ್ಬೋದು, ನುಸಿಯೋದು ಆಗ್ಬೋದು. ಹಂಗೆ ಹಾಕೊಳ್ಳೋ ಅಪ್ಶಕನ ಹಂಗೆ ತಿಳ್ಕೊಬಾರ್ದು. ಆದ್ರೂ ಹಂಗಾದ್ರೂ ಅವ್ನು ಸ್ವಚ್ಛ ಮಾಡ್ಕೊಳಿಕ್ಕೆ ಬರ್ತದೆ. ಆಮೇಲೆ ನವರಾತ್ರಿ ಬಳಸ್ಬೇಕು ಅದನ್ನು. ಆದರೂ ಹಂಗೆ ಕೆಡಬಾರ್ದು ಅನ್ನೋ ಹಂಗೆ ಸಂಶಯ ಇತ್ತು ಅಂತಂದ್ರೆ ಅದ್ರೊಳಗೆ ಕಾಯಿನ್ಸ್ನು ತುಂಬಲಿಕ್ಕೆ ಬರ್ತದೆ. ರೂಪಾಯಿದು ಅಂದ್ರೆ ಕಾಗದದ್ದು ಹಾಕಬಾರ್ದು, ಕಾಯಿನ್ಸ್ ತುಂಬಲಿಕ್ಕೆ ಬರ್ತಾವೆ. ಈಗ ಎಲ್ಲರ ಮನೆಗೆ ಲಕ್ಷ್ಮೀ ಇದು ನಾಣ್ಯ ಗಿಡ್ನ ಹಿಂಗೆಲ್ಲ ಇದ್ದೇ ಇರ್ತಾವೆ. ಅವನ್ನ ತೊಗೊಂಡು ಆಗಲಿ ಆಮೇಲೆ ದಿನದ ನಾಣ್ಯನ ಹಾಕ್ಬೋದು. ಹಾಕಿ ಆಮೇಲೆ ಅದು ತಮ್ಮಿಗೆ ಮೇಲೆ ಒಂದು ಮುಚ್ಚಲಿಕ್ಕೆ ಬರೀಬೇಕು. ಅದ್ರ ಮೇಲೆ ಶ್ರೀಕಾರ ಆಗಲಿ ಪದ್ಮ ಆಗಲಿ ಅದನ್ನು ಭಾಗ ಮಾಡಿಕೊಂಡು ಅದ್ರ ಮೇಲೇನು ಮುಚ್ಚಲಿಕ್ಕೆ ಅಂತ ಹಾಕಿ. ಆಮೇಲೆ ಬೇಕಂತಂದ್ರೆ ಆ ತಮ್ಮಿಗೆ ಮುಖನೂ ಇಡ್ಬೋದು, ಇಡ್ಲಾರ್ದನೇ ಇರ್ಬೋದು. ಚಂದ ನಮ್ಗೆ ಅನುಕೂಲ ಹೆಂಗೆ ಬೇಕು ಹಂಗೆ ನಾವು ಮಾಡ್ಕೊಳ್ಳಿಕ್ಕೂ ಬರ್ತದೆ. ಬೇಡ ನಾವು ಮುಖ ಕುಡಿಸಿಲ್ಲ ನಾವು ಅದಕ್ಕೆ ಬರೆದು ಬಿಟ್ಟೇವೆ ಅಂತಂದು ಮುಖ ಇಡ್ಲಿದ್ರು ನಡೀತದೆ. ಆ ತಮ್ಗಿಗೆ ಎಲ್ಲ ತಟ್ಟಿಗೆಗಾಗಲಿ ಎಲ್ಲ ಅಲಂಕಾರ ಮಾಡ್ಬೋದು. ಮತ್ತು ಒಳಗೆ ಮಂಗಲಸೂತ್ರ ಅದು ಹಾಕಿರ್ತೇವೆ ಅಂಥೇಳಿ ಹೊರಗೆ ಬಿಡೋಂಗಿಲ್ಲ. ಹೊರಗೆ ಯಥಾ ಪ್ರಕಾರ ಮತ್ತು ಮಂಗಲಸೂತ್ರ ಅದೆಲ್ಲ ಹಾಕಿ ಗೆಜ್ಜೆ ವಸ್ತ್ರ ಹೂವು ಎಲ್ಲ ಅಲಂಕಾರ ಎಲ್ಲ ಪೂಜೆ ಮಾಡಬೇಕು. ಅದಕ್ಕೆ ಮೊದ್ಲಕ್ಕೆ ಪೂಜೆ ಮಾಡೋಕ್ಕಿಂತ ಮೊದಲೇ ಅದನ್ನೆಲ್ಲ ಆಸನದೊಳಗೆ ಆಸನದ ಮೇಲೆ ಕುಡಿಸೋ ಮುಂದೆ ಅಲ್ಲಿ ಅರ್ಶಿನ ಕುಂಕುಮ ಹಾಕಿ ಅದ್ರ ಮೇಲೆ ಅಕ್ಕಿ ತಟ್ಟಿಗೆ ಇಟ್ಟು ಅಕ್ಕಿ ತಟ್ಟಿ ಮೇಲೆ ಈ ಚಟ್ಟಿಗೆ ಇಟ್ಟು ಹಂಗೆ ಇಟ್ಬಿಡ್ಬೇಕು. ಮ್ಯಾಲೆ ಮುಚ್ಚಬಾರ್ದು, ಮ್ಯಾಲೆ ಮುಚ್ಚೋದಕ್ಕೂ ಬರೆದಿರಬೇಕು. ಆಮೇಲೆ ಮೇಲೆ ಮುಚ್ಚಬಾರ್ದು. ಮುಚ್ಚಲಾರದೆ ಇದ್ದು ಮರುದಿವಸ ಅಲ್ಲಿ ಗೌರಿ ಆಹ್ವಾನ ಮಾಡುವ ಮುಂದೆ ಮೊದಲು ಗಣಪತಿ ಪೂಜೆ ಆಗಬೇಕು. ಗಣಪತಿ ಪೂಜೆ ಮಾಡಿದ ಮೇಲೆ ಲಕ್ಷ್ಮೀದೇವಿದೆಲ್ಲ ಹೇಳ್ತಾರೆ ಮಂತ್ರ, ಅವೆಲ್ಲ ಕಥೆ ಇದೆಲ್ಲ ಹೇಳ್ತಾರೆ. ಹಿಂಗೆ ಕುಡಿಸ್ಬೇಕು ಏನು ಮಾಡೋಕೊಂಬುದೆಲ್ಲ ಹೇಳ್ತಾರೆ. ಅದು ಆಹ್ವಾನ ಮಾಡೋದು ಎಲ್ಲ ಇರ್ತದೆ. ಅದನ್ನೆಲ್ಲ ಮಾಡಿ ಅಲ್ಲೇ ಕೂಡಿಸ್ಬೇಕು. ಆಮೇಲೆ ಇದಕ್ಕೆ ಎಲ್ಲ ಇದು ಎಲ್ಲ ಇದೆಲ್ಲ ಮಂತ್ರ ಇದ್ರಾಗ ಅಂತೂ ಬಂದೇ ಬರ್ತಾವೆ ಎಲ್ಲ ಪುಸ್ತಕದಾಗ. ಅದ್ರ ತಕ್ಕ ಯಾರು ಆಚಾರನೂ ಹೇಳ್ತಾರೆ. ಇಲ್ಲಾಂದ್ರೆ ಆಚಾರ ಕರೀಲಿದ್ರೆ ಮನೆಯವ್ರೂ ಹೇಳಿ ಇದನ್ನು ಮಾಡ್ಕೋಬೋದು ಪೂಜಾ. ಅದ್ರೊಳಗೆಲ್ಲ ಈಗಂತೂ ಮೊಬೈಲ್ನಾಗೆಲ್ಲ ಬಂದೇ ಬರ್ತಾವೆ. ಅದ್ರಾಗ ಏನು ಕೊಟ್ಟಿರ್ತಾರೆ ಅದರಂತೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊತ ಹೋಗ್ಬೇಕು. ಪೂಜೆ ಮಾಡಿ ಆಮೇಲೆ 5 ಆರತಿ ಹೂರ್ಣದ ಆರತಿ ಆಗಬೇಕು. ಹೂರ್ಣದ ಆರತಿ 5 ಆರತಿ ಹಾಕ್ಕೊಂಡು 2 ರಂತೆ ಬತ್ತಿ ಇಟ್ಟು ಆರತಿ ಅದು ಉಡಿ ತುಂಬಿ ಎಲ್ಲ ಆದಮೇಲೆ ಪಂಚಾಮೃತ, ಆಮೇಲೆ ಪಂಚಾಮೃತ ಮಾಡಿದ ಮೇಲೆ ಶುದ್ಧೋದಕಂತ ಸ್ನಾನ ಮಾಡಿಸ್ಬೇಕು. ಅದನ್ನು ಸ್ವಲ್ಪ ಬಿಸಿ ನೀರು ಅಂಥೇಳಿ ದೀಪಕ್ಕೆ ಹಿಡ್ಕೊಂಡಿರ್ಬೇಕು. ಶಾಸ್ತ್ರಕ್ಕೆ ನೀರು ಅದನ್ನು ಇನ್ನೊಂದು ಶುದ್ಧೋದಕ ಅಂತ, ಒಂದು ಬಿಸಿನೀರು, ಒಂದು ಶುದ್ಧೋದಕ ಅಂತ ಹೇಳಿ ಕಾಸ್ಲಾರದ ನೀರು, ಇನ್ನೊಂದು ಅರ್ಶಿನದ ನೀರು ಅಂತ ಹೇಳಿ ಇಟ್ಕೊಂಡ್ಬಿಡ್ಬೇಕು. 3 ಬಟ್ಲ ಇಟ್ಕೊಂಡಿರ್ಬೇಕು. 3 ಬಟ್ಲ ಇಟ್ಕೊಂಡು ಆಮೇಲೆ ಒಂದು ಅತ್ತರು, ಒಂದು ಸಿಗಿಕಾಯಿ, ಆಮೇಲೆ ಇದು ಹಾಲು ಮೊಸರು ತುಪ್ಪ, ಜೇನುತುಪ್ಪ ಸಕ್ಕರೆ, ಇವು ಪಂಚಾಮೃತಕ್ಕೆ ಇವನ್ನ ಇಟ್ಕೊಂಡಿರ್ಬೇಕು. ಅವ್ರ ಆಚಾರ ಹೆಂಗೆ ಹೇಳ್ತಾರೆ ಹಾಗೆಲ್ಲ ಪೂಜೆ ಮಾಡ್ಕೊತ ಹೋಗಿ ಪಂಚಾಮೃತದೆಲ್ಲ ಮಾಡಬೇಕು. ಮಾಡಿದ ಮೇಲೆ ಶುದ್ಧೋದಕ ಅಂಥೇಳಿ ಗೌರಿಗೆ ಪ್ರೋಕ್ಷಣೆ ಮಾಡಬೇಕು. ಮಾಡಿದ ಮೇಲೆ ಎಣ್ಣೆ ಹಚ್ಚಬೇಕು. ಹೂವಿನಿಂದ ಎಣ್ಣೆ ಹಚ್ಚಿ ಆಮೇಲೆ ಬಿಸಿನೀರು ಅಂತ ಏನು ಶಾಸ್ತ್ರಕ್ಕೆ ಕಾಯಿಸ್ಕೊಂಡಿರ್ತೇವಲ್ಲ ಅದನ್ನು ಪ್ರೋಕ್ಷಣೆ ಮಾಡಬೇಕು. ಅದಾದಮೇಲೆ ಸೀಕಾಯಿ ಹಚ್ಚಿದಂಗೆ ಮಾಡಬೇಕು, ಪ್ರೋಕ್ಷಣೆ ಮಾಡಬೇಕು. ಸೀಕಾಯಿ ಪ್ರೋಕ್ಷಣೆ ಆದಮೇಲೆ ಮತ್ತದು ಬಿಸಿ ನೀರಿಂದ ಪ್ರೋಕ್ಷಣೆ ಮಾಡಿ ಆಮೇಲೆ ಅರ್ಶಿನ ನೀರಿಂದು ಇರ್ತದಲ್ಲ ಅದನ್ನು ಪ್ರೋಕ್ಷಣೆ ಮಾಡಬೇಕು.
ಅದು ಅರ್ಶಿಣದ ನೀರಿನ ಪ್ರೋಕ್ಷಣೆ ಆದಮೇಲೆ ಇದು ಶುದ್ಧೋದಕದ್ದು ಮತ್ತೆ ಸ್ನಾನ ಮಾಡಿ ಅವಾಗ ಅರ್ಶಿನ ಕುಂಕುಮದೆಲ್ಲ ಏರಿಸಿ ಮತ್ತು ಕಾಡಿಗೀರಿ ಎಲ್ಲ ಹಚ್ಚೇ ಬಿಟ್ಟಿರ್ತದೆ. ಎಲ್ಲ ಅರ್ಶಿನ ಕುಂಕುಮದೆಲ್ಲ ಏರಿಸಿ ಗೆಜ್ಜೆ ಒತ್ತರ ಕರಿಕಿ ಪತ್ರಿ ಉತ್ರಾಣಿ ಎಲ್ಲ ಏರಿಸಿ ಹೂವೆಲ್ಲ ಹಾರ ಅಲಂಕಾರ ಎಲ್ಲ ಮಾಡಿ ಆಮೇಲೆ ಉಡಿ ತುಂಬಬೇಕು. ಉಡಿ ತುಂಬ ಮುಂದೆ ಮೊದಲು ಅಕ್ಕಿಗೆ ಡೈರೆಕ್ಟ್ ತುಂಬಬಾರ್ದು. ಯಾಕಂದ್ರೆ ಹಂಗೆ ಖಾಲಿ ಉಡಿ ಇಟ್ಕೊಂಡು ಅಕ್ಕಿ ತುಂಬಾರ್ದು ಅಂತ ಹೇಳ್ತಾರೆ. ನಾವು ಹಿರಿಯರ್ದು ಕೇಳಿದ್ದು, ಈಗ ನನ್ನ ಸ್ವಂತ ಬುದ್ಧಿಯಿಂದೆಲ್ಲ ನಾ ಮಾಡಿದ್ದು, ನಮ್ಮಮ್ಮ ಅವರೆಲ್ಲ ಹೇಳಿದ್ದು, ನಮ್ಮ ಮೌಸಿ ನಮ್ಮಮ್ಮ ಎಲ್ಲ ಹೇಳಿ ಅವ್ರು ಮಾಡಿದ್ದು ನೋಡಿ ನಾನು ಮಾಡಲಿಕ್ಕತ್ತಿದ್ದು. ಖಾಲಿ ಉಡಿ ಇಟ್ಕೊಂಡು ಆಕಿ ಲಕ್ಷ್ಮೀದೇವಿಗೆ ಉಡಿ ತುಂಬಾರ್ದು ಅಂತ. ಹಿಂಗಾಗಿ ಮೊದಲು ನಾವು ತುಂಬ್ಕೋಬೇಕು. ತುಂಬ್ಕೊಂಡು ಮನೆಯೊಳಗೆ ಯಾರು ಇರ್ತಾರೋ ಅವರಿಗೆಲ್ಲ ತುಂಬಬೇಕು. ಅವರಿಗೆಲ್ಲ ತುಂಬಿ ಆಮೇಲೆ ತುಳಸಿಗೆಲ್ಲ ಉಡಿ ತುಂಬಿ ಅಕ್ಕಿದ ತಳಗೆಲ್ಲ ತುಳಸಿ ವೃಂದಾವನ ಇಟ್ಕೊಂಡಿರ್ತದೆ. ಆ ತುಳಸಿ ವೃಂದಾವನಕ್ಕೆಲ್ಲ ಉಡಿ ತುಂಬಿ ಆಮೇಲೆ ಲಕ್ಷ್ಮೀದೇವಿಗೆ ಉಡಿ ತುಂಬಬೇಕು. ಲಕ್ಷ್ಮೀದೇವಿಗೆ ಉಡಿ ತುಂಬಿದ ಮೇಲೆ ಮತ್ತೆ ಯಾರಿಗೂ ಉಡಿ ತುಂಬೋದು ಇರೋದಿಲ್ಲ. ಮೊದಲಕ್ಕೆ ಎಲ್ಲರಿಗೂ ತುಂಬಿಡ್ಬೇಕು. ಎಲ್ಲರೂ ಉಡಿ ತುಂಬಿಕೊಂಡು ಆಕಿ ಪೂಜೆ ಮಾಡಬೇಕು. ಉಡಿ ತುಂಬೋದಾದ್ಮೇಲೆ ನೈವೇದ್ಯ ಮಾಡಬೇಕು. ನೈವೇದ್ಯ ಆದಮೇಲೆ ಅಲ್ಲಿ ವೈಷ್ಣದೇವ ಅದೆಲ್ಲ ಮಾಡ್ತಾರೆ. ವೈಷ್ಣದೇವ ಆದಮೇಲೆ ಆರತಿ ಮಾಡಬೇಕು. ಲಕ್ಷ್ಮೀದೇವಿಗೆ ಆರತಿ ಮಾಡಿ ಅದನ್ನ ಆಮೇಲೆ ಎಲ್ಲರೂ ಪ್ರಸಾದ ಹಾಕ್ಕೋಬೇಕು. ಇದು ಶುಕ್ರವಾರದ್ದು ಪೂಜಾ. ಯಾವುದೇ ಪೂಜಾನೂ ಹಿಂಗೆ ಇರ್ತದೆ, ಎಲ್ಲ ಪೂಜಾ ಮಾಡೋದು. ಆಮೇಲೆ ವರಮಹಾಲಕ್ಷ್ಮಿನೂ ಹಿಂಗೆ ಇರ್ತದೆ. ಕಥೆ ಬೇರೆ ಇರ್ತಾವೆ ಅಷ್ಟು ಸ್ವಲ್ಪ ಹೆಚ್ಚು ಕಮ್ಮಿ. ಆಮೇಲೆ ಸ್ವರ್ಣ ಗೌರಿ ಆದ್ರೂ ಹಿಂಗೆ ಇರ್ತದೆ. ಎಲ್ಲನೂ ತಮಗೆ ಕುಡಿಸಿ ನಾವು ಮಾಡ್ತೀವಲ್ಲ ಎಲ್ಲನೂ ಹಿಂಗೆ ಇರ್ತಾವೆ. ಆಮೇಲೆ ಕೆಲವೊಂದು ಇದಕ್ಕೆ ಗೆಜ್ಜೆ ವಸ್ತ್ರಗಳು ಸ್ವಲ್ಪ ಬೇರೆ ಇರ್ತಾವೆ. ಅದು ನೋಡ್ಕೊಂಡು ಎಲ್ಲೆಲ್ಲಿ ಹೆಂಗಿರ್ತವೆ ಹಂಗೆ ಮಾಡ್ಬೋದು. ಇದೊಂದು ಹಿಂಗೆ ಆಮೇಲೆ ಎಲ್ಲ ಸಂಕಲ್ಪದಿಂದೆಲ್ಲ ಮಾಡಿಸಿರ್ತಾರೆ. ಸಂಕಲ್ಪ ಅದೆಲ್ಲ ಮಾಡಿ ಮುಂದಿನ ವಾರದಿಂದ ನಮ್ಮ ಮಟ್ಟಕ್ಕೆ ನಾವು ಮಾಡ್ಕೊಳಿಕ್ಕೆ ಬರ್ತದೆ. ಅವ್ರೇನು ಇಷ್ಟು ಮಂದಿ ಮಾಡಿ ಆಹ್ವಾನ ಎಲ್ಲ ಮಾಡಿ ಮೊದಲೇ ವಾರಗೆಲ್ಲ ಮಾಡಿಸ್ಬಿಟ್ಟಿರ್ತಾರಲ್ಲ, ಮುಂದಿನ ವಾರದಿಂದ ನಮ್ಮ ಮಟ್ಟಕ್ಕೆ ನಾವು ಲಕ್ಷ್ಮೀದೇವಿ ಪೂಜೆ ಹಾಡು ಹಾಡ್ಕೋತ ಸ್ತೋತ್ರ ಹೇಳ್ಕೋತ ಮಾಡ್ಕೊಳಿಕ್ಕೆ ಬರ್ತದೆ. ಇದು ಶ್ರಾವಣ ಮಾಸದ ಗೌರಿದು. ಅದೆಲ್ಲ ನಂಗೆ ಕೇಳಿದ್ದಕ್ಕೆ ಅದನ್ನು ಹೇಳೇನಿ, ಫೋನ್ ಮಾಡಿ ಪಾಪ ಕೇಳಿದ್ರು. ಇನ್ನು ನಡುವೆ ಇಟ್ಕೊಂಡು ಪೂಜೆಗೆ 2ನೇ ವಾರ ಕುಡಿಸ್ತಾರೆ, 3ನೇ ವಾರ ಕುಡಿಸ್ತಾರೆ. ಆಮೇಲೆ 3ನೇ ವಾರ ಕುಡಿಸಿದ್ರೆ ಕುಡಿಸ್ಲಿಕ್ಕೆ ಬರ್ತದೋ ಇಲ್ಲ ಅಂತ ಹಂಗೇನೂ ಇಲ್ಲ. ಯಾವಾಗಾದ್ರೂ ಕುಡಿಸೋರು ಕಡೆ ವಾರ ಕುಡಿಸಿದ್ರೆ 1 ವಾರ ಆಗ್ತದೆ ಅಂತ ಇಟ್ಕೊಂಡು ಮೊದಲು ಹಿಂಗೆ 2ನೇ ವಾರ 3ನೇ ವಾರ ಹಿಂಗೆ ಕುಡಿಸಿದ್ಮೇಲೆ ಆಮೇಲೆ 3 ಪೂಜೆ ಆಗ್ತಾವ ಅಂತ ಹಿಂಗೆ ಅನ್ನೋಂಗಿತ್ತಂದ್ರೆ ಮತ್ತೊಂದು ಮಂಗಳವಾರ ಹಿಂಗೆ ಮಾಡ್ಕೊಳಿಕ್ಕೂ ಬರ್ತದೆ. ಆಮೇಲೆ ಜ್ಯೇಷ್ಠ ಗೌರಿ ಒಳಗಿದ್ದಾಗ ಮತ್ತು ಅವಾಗ ಒಂದು ಪೂಜೆ ಇದ್ದೇ ಬಿಟ್ಟಿರ್ತದೆ. ಹಿಂಗಾಗಿ ಯಾರ್ಯಾರಿಗೆ ಅನುಕೂಲ ಹೆಂಗೆ ಆಗ್ತದೆ ಮೊದಲೇ ವಾರದಿಂದ ಕುಡಿಸಿದ್ರೆ ಚಲೋ. ಆಗಲಿಲ್ಲ ಏನೋ ಅನಾನುಕೂಲ ಬರ್ತಿರ್ತಾವೆ. ಮತ್ತು ಸಂಸಾರ ಅಂದಮೇಲೆ 100 ಇರ್ತಾವೆ. ಹಂಗಾಗಲಾರ್ದಾಗೆ 2ನೇ ವಾರ 3ನೇ ವಾರದಿಂದೆಲ್ಲ ಕುಡಿಸಿ ಎಲ್ಲ ಬೇಕಾದಂಗೆ ಪೂಜೆ ಮಾಡ್ಬೋದು. ಮಧ್ವಾಂತರ್ಗತ ಶ್ರೀಕೃಷ್ಣ ಮತ್ತು ಶ್ರೀ ಮಧ್ವೇಶಾರ್ಥ ಮುತ್ತೈದೆ ಬ್ರಾಹ್ಮಣ ಎಲ್ಲರಿಗೆಲ್ಲ ಕರೆದು ಮಾಡ್ಬೋದು. ಬಾರೆ ಜಾನಕಿ ಸೀತಾರಾಮ ಸೋಮುಖಿ, ಬ್ಯಾಗದಿಂದ ಹಸೆಗೆ ಬಾರೆ ಭಾಗ್ಯದಾಯಕಿ. ಬಾರೆ ಜಾನಕಿ ಸೀತಾರಾಮ ಸೋಮುಖಿ, ಬ್ಯಾಗದಿಂದ ಹಸೆಗೆ ಬಾರೆ ಭಾಗ್ಯದಾಯಕಿ. ಚಾರು ತೆಗೆದಲೇ ಶೃಂಗಾರವಾಗುತ್ತಲೇ, ಮಾರನ ಗಿಳಿಯಂತೆ ಬಹು ಸೊಬಗು ತೋರುತ್ತಲೇ. ಬಾರೆ ಜಾನಕಿ ಸೀತಾರಾಮ ಸೋಮುಖಿ, ಬ್ಯಾಗದಿಂದ ಹಸೆಗೆ ಬಾರೆ ಭಾಗ್ಯದಾಯಕಿ. ದಶರಥಾತ್ಮಜ ಧನುವನೆತ್ತಿದ, ಕುಸುಮ ತೇಜ ಗಣಪ ನಿನ್ನ ಕರೆಯ ಕಳುಹಿದ. ಬಾರೆ ಜಾನಕಿ ಸೀತಾರಾಮ ಸೋಮುಖಿ, ಬ್ಯಾಗದಿಂದ ಹಸೆಗೆ ಬಾರೆ ಭಾಗ್ಯದಾಯಕಿ. ಎಂಥ ಧನ್ಯಳ ಇನ್ನೆಂಥ ಮಾನ್ಯಳ, ಎಂಥ ಧನ್ಯಳ ಇನ್ನೆಂಥ ಮಾನ್ಯಳ. ಕಂತು ಪಿತಾನಂತದ್ರೀಶ ಕಾಂತನಾಗುವ. ಬಾರೆ ಜಾನಕಿ ಸೀತಾರಾಮ ಸೋಮುಖಿ, ಬ್ಯಾಗದಿಂದ ಹಸೆಗೆ ಬಾರೆ ಭಾಗ್ಯದಾಯಕಿ.
ಬ್ಯಾಗದಿಂದ ಹಸೆಗೆ ಬಾರೆ ಭಾಗ್ಯದಾಯಕಿ, ಬ್ಯಾಗದಿಂದ ಹಸೆಗೆ ಬಾರೆ ಭಾಗ್ಯದಾಯಕಿ. ಲಿಂಗಮುಖ ಸರ್ವೋತ್ತಮಾಂಗರಂಗನಾಥಗೆ ಬನ್ನಿ ಪೊತ್ತ वरांकुशोपाशमभीतमुद्रां करैर्वहन्तीं कमलासनस्तां बालार्ककोटिप्रतिभां त्रिनेत्रां भजे माद्यां जगदीश्वरीं तां सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते सरस्वती निलये सरोजहस्ते धवलतरां शुकगन्धमालिशोभे भगवति हरिवल्लभे मनोज्ञे त्रिभुवनभूतिकरि प्रसीदमख्यम् इति प्रार्थना वेदोक्तमन्त्रपुष्पाञ्जलिं समर्पयामि. यानि कानि च पाप ತುಳಸಿ ಮಾಡು ತುಳಸಿ. ಶೋಭಾನವೇ ಶೋಭಾನವೇ ಶೋಭಾನ ಶ್ರೀ ಭೂದುರ್ಗಿಗೆ, ಶೋಭಾನ ಜಯ ಮಾಯಾಕೃತಿಗೆ, ಶೋಭಾನ ಶಾಂತಿ ಜಯವಂತಿಗೆ. ಕಡುಹರುಷದಿ ದಿವಿಜರು ಧನುಜರು ಕಡಲನು ನಗದಿಂ ಮತಿಸುತ್ತಲೀರೆ, ಸಡಗರದಿಂದಲಿ ಪಯೋನಿಧಿಯೊಳಗುದ್ಭವಿಸಿದ ಬಡನಡುವಿನ ಸುಂದರಿಯ ರಾಮನ ಮಡದಿ ಸುಸುಕವ ಮುಡಿಬಾರೆ. ಕಮಲ ಜೈರ ಭವ ಸುರೇಂದ್ರರ ರಮಣೀಯರಾನಂದದಿ ಪರಿಪರಿ, ಸುಮನಗಳಿಂ ನಿರ್ಮಿಸಿದ ಪ್ರತಿಯಂಬ ಸುಸುಕವ ಸುಮನದರ್ಪಿಸಲೈ ತಂದರೆ. ರಮೆ ತ್ವರದಿ ದಯ ಮಾಡಿ ಮುಡಿಬಾರೆ. ಪ್ರಾಣೇಶ ವಿಠಲನ ವಕ್ಷಸ್ಥಳ ನೀನಾಶ್ರಯಿಸಿಹೇ, ಅದಕ್ಕಿನ್ನೋರ ಕ್ಷೋಣಿಯೊಳಗಿಲ್ಲಲ್ಲೇ ಭೂಷಣಗಳು. ಆದರೂ ಸೇವಕರ ಆನಂದಾಭಿವೃದ್ಧಿಗೆ ತಂದು ಪ್ರಸೂನ ಪವಿತ್ರ ಗೈಸಲ್ಕೆ ನೀ ಮುಡಿಬಾರೆ. ಶೋಭಾನವೇ ಶೋಭಾನವೇ
ಶೋಭಾನ ಶ್ರೀ ಭೂ ದುರ್ಗಿಗೆ, ಶೋಭಾನ ಜಯ ಮಾಯಾಕೃತಿಗೆ, ಶೋಭಾನ ಶಾಂತಿ ಜಯವಂತಿಗೆ, ಶೋಭಾನ ಶಾಂತಿ ಜಯವಂತಿಗೆ, ಶೋಭಾನ ಶಾಂತಿ ಜಯವಂತಿಗೆ. ತಾಯೇ ನಿನ್ನ ಪದ ತೋಯಜ ಕೆರಗುವೆ, ತಾಯೇ ನಿನ್ನ ಪದ ತೋಯಜ ಕೆರಗುವೆ, ಮಾಯಾದೇವಿ ಹರಿ ಕಾಯ ನಿವಾಸಿನಿ, ಮಾಯಾದೇವಿ ಹರಿ ಕಾಯ ನಿವಾಸಿನಿ, ಕಾಯೇ ನಿನ್ನ ಪದ ತೋಯಜ ಕೆರಗುವೆ. ಬುದ್ಧಿಯ ಪ್ರೇರಿಸೆ ಪ್ರದ್ಯುಮ್ನ ಸತಿ, ಬುದ್ಧಿಯ ಪ್ರೇರಿಸೆ ಪ್ರದ್ಯುಮ್ನ ಸತಿ, ಕರ್ದಮ ಜಾಲೆಯೇ ಭದ್ರ ಶರೀರೆ, ಕರ್ದಮ ಜಾಲೆಯೇ ಭದ್ರ ಶರೀರೆ. ಬುದ್ಧಿಯ ಪ್ರೇರಿಸೆ ಪ್ರದ್ಯುಮ್ನ ಸತಿ, ಕರ್ದಮ ಜಾಲೆಯೇ ಭದ್ರ ಶರೀರೆ, ತಾಯೇ ನಿನ್ನ ಪದ ತೋಯಜ ಕೆರಗುವೆ. ಇಂಗಡಲಾತ್ಮಜೆ ಅಂಗನ ಕುಲಮಣಿ, ಇಂಗಡಲಾತ್ಮಜೆ ಅಂಗನ ಕುಲಮಣಿ, ರಂಗನ ಪದ ಕಂಜ ಭೃಂಗೆ ಸರೋರುಹಿ, ರಂಗನ ಪದ ಕಂಜ ಭೃಂಗೆ ಸರೋರುಹಿ. ಇಂಗಡಲಾತ್ಮಜೆ ಅಂಗನ ಕುಲಮಣಿ, ರಂಗನ ಪದ ಕಂಜ ಭೃಂಗ ಸರೋರುಹೆ, ಕಾಯೇ ನಿನ್ನ ಪದ ತೋಯಜ ಕೆರಗುವೆ, ಕಾಯೇ ನಿನ್ನ ಪದ ತೋಯಜ ಕೆರಗುವೆ. ಪ್ರಾಣೇಶ ವಿಠಲನ ಮಾನಿನಿ ಎನ್ನನು, ಪ್ರಾಣೇಶ ವಿಠಲನ ಮಾನಿನಿ ಎನ್ನನು, ಹೀನತೆ ಎಣಿಸದೆ ಪೋಣಿಸುವುದು ಮತಿ, ಹೀನತೆ ಎಣಿಸದೆ ಪೋಣಿಸುವುದು ಮತಿ. ಪ್ರಾಣೇಶ ವಿಠಲನ ಮಾನಿನಿ ಎನ್ನನು, ಹೀನತೆ ಎಣಿಸದೆ ಪೋಣಿಸುವುದು ಮತಿ, ತಾಯೇ ನಿನ್ನ ಪದ ತೋಯಜ ಕೆರಗುವೆ, ಕಾಯೇ ನಿನ್ನ ಪದ ತೋಯಜ ಕೆರಗುವೆ. ಮಾಯಾದೇವಿ ಹರಿ ಕಾಯ ನಿವಾಸಿನಿ, ಮಾಯಾದೇವಿ ಹರಿ ಕಾಯ ನಿವಾಸಿನಿ, ಕಾಯೇ ನಿನ್ನ ಪದ ತೋಯಜ ಕೆರಗುವೆ, ಮಾಯಾದೇವಿ ಹರಿ ಕಾಯ ನಿವಾಸಿನಿ, ತಾಯೇ ನಿನ್ನ ಪದ ತೋಯಜ ಕೆರಗುವೆ. ಜೋ ಜೋ ಇಂದಿರೆ ಲಕ್ಷ್ಮೀ ಜಯಂತೆ, ಜೋ ಜೋ ದಿನಮಣಿ ವಿಧುಕೋಟಿ ಕಾಂತೆ, ಜೋ ಜೋ ಅಕ್ಷರೆ ಅಸುರ ಕೃತಾಂತೆ, ಜೋ ಜೋ ಕರುಣಾವಾರಿಧಿ ಜಯವಂತೆ, ಜೋ ಜೋ ಧಾಮತ್ರಯಾಂಬರ ಲಂಕಾರಾಯುಧಳಾಗಿ, ಸ್ವಾಮಿ ಸೇವೆಯ ಮಾಡಿ ಸಾಲದೆ ನೀ ಪೂರ್ಣ, ಕಾಮದಳಾದರಿನ್ನು ಆತನಲ್ಲಿಹ ಗುಣ, ಸೀಮೆ ಇಲ್ಲದವು ನೋಡುತ್ತಲೇ ಹಿಗ್ಗುವಳೆ, ಜೋ ಜೋ ಪ್ರಳಯ ಕಾಲದೊಳಾರಲಿಲ್ಲ ದಾಗಲು ಆಲಯದೆಲೆಯಾಗಿ ಸಂತೋಷದಿಂದ, ಗಂಡನ ಮೇಲೆ ಮಲಗಿಸಿಕೊಂಡು ಕೃತಾರ್ಥಳಾದೇನೆ ತಾಯೇ, ಬಳಿರೆ ನಿನ್ನೆಟ್ಟು ಬಣ್ಣಿಪೆ ಜಗನ್ಮಾತೆ, ಜೋ ಜೋ ಎಲ್ಲರ ಗುಣ ವಿಚಾರಿಸಿ ಮಾಲಿಕೆಯ ಖಳ ದಲ್ಲಣನಿಗೆ ಹಾಕಿ ಸತಿಯನಿಸಿದೆ ದೇವಿ, ಎಲ್ಲೆಲ್ಲಿ ಪತಿಯ ಅಪ್ರತಿರೂಪ ವಿಹುವೋ ಅನ್ನಿ, ನಲ್ಲೆಲ್ಲೇ ವಕ್ಷದೋಳಿಹ ಭಾಗ್ಯವಂತೆ, ಜೋ ಜೋ ಧನ ಕೊಂಡೋ ಶಕ್ರ ನರಕರೋಳು ಕಾದಿದೆ, ಧನುಜನವನ ವಂಚಿಸಿ ನಿಜರ ಮಣನೈದಿದೆ, ವನಜ ಜಾಂಡವ ಬಸರೊಳಗಿಟ್ಟು ಪಡೆದೆ,
ಪವನ ಮಾತೆ ವಿಖ್ಯಾತೆ ಶರನಿಧಿ ಜಾತೆ ಜೋ ಜೋ ಮಾನಿ ಮಾಯಾ ಮಾಯಾ ಕೃತಿ ಶಾಂತಿ ಶ್ರೀ ಸೀತೆ ಜ್ಞಾನಿ ಅಂಬ್ರಣಿ ದುರ್ಗೆ ದಕ್ಷಿಣಿ ನೀಯನ್ನ ಹೀನತೆ ಎಣಿಸದೆ ಪೋಣಿಸಿ ಸನ್ಮತಿ ಪ್ರಾಣೇಶ ವಿಠಲನ ಧ್ಯಾನದೊಳಿರಿಸೆ ಜೋ 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 ಇಂದಿರೆ ಲಕುಮಿ ಜಯಂತೆ ಜೋ ಜೋ ದಿನಮಣಿ ವಿಧುಕೋಟಿ ಶಾಂತಕಾಂತೆ ಜೋ ಜೋ ಅಕ್ಷರ ಅಸುರ ಕೃತಾಂತೆ ಜೋ ಜೋ ಕರುಣಾವಾರಿಧಿ ಜಯವಂತೆ ಜೋ ಜೋ